ಇವತ್ತು ಮಹಾಶಿವರಾತ್ರಿ ಉಪವಾಸ ಮಾಡೋಣ ಅಂತ ಅನ್ಕೊಂಡು ಫಂಕ್ಷನ್ಗೆ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡ್ಬಿಟ್ವಿ. ಹೆಲೋ ಗೈಸ್, ನಮಸ್ತೆ. ಹೌದು ಗೈಸ್, ನಾವು ಇವತ್ತು ಫಂಕ್ಷನ್ಗೆ ಹೋಗ್ತಿದ್ದೀವಿ. ನಾನು ಚಿನ್ನಿ ಇವತ್ತು ಸೇಮ್ ಕಲರ್ ಡ್ರೆಸ್ ನ ವೇರ್ ಮಾಡಿದೀವಿ. ವೈಟ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇವತ್ತು ಹಬ್ಬ ಇರೋದ್ರಿಂದ ರವಿನು ಸಹ ಹೋಟೆಲ್ ರಜಾ ಮಾಡಿದ್ರು ಸಂಜೆ, ಹಾಗಾಗಿ ಎಲ್ಲರೂ ಹೋಗ್ತಿದೀವಿ. ನಮ್ಮ ಅಣ್ಣನ ಮಗಳು ನಂದಿನಿ, ಅವಳದೇ ಆರತಿ ಫಂಕ್ಷನ್ ಇರೋದು. ನಾವು ಹೋಗೋಷ್ಟೊತ್ತಿಗೆ ಅಂದ್ರೆ ಅದೇ ಇನ್ನೂ ಸ್ಟಾರ್ಟ್ ಆಗಿತ್ತು ಫಂಕ್ಷನ್. ಸೊ ಮೊದಲನೇ ಆರತಿ ಅಂದ್ರೆ ಮುದ್ದು ಸೊಸೆಗೆ ಮಡ್ಲಕ್ಕೆ ಆರತಿ ಮಾಡಿದ್ವಿ. ಅಷ್ಟೊತ್ತಿಗೆ ರೂಪಕ್ಕ, ಮುದ್ದು, ಹೇಮಂತ ಬಂದ್ರು. ಹಾಗೆ ಒಬ್ಬೊಬ್ರು ಎಲ್ಲರೂ ಜಾಯ್ನ್ ಆದ್ರು, ಅಶ್ವಿನಿ ಅಕ್ಕ, ಮಾಮ ಅಂತೇಳಿ. ಎಲ್ಲರೂ ಸೇರಿದಾಗ ಮನೆ ತುಂಬಾ ಖುಷಿ ಸಂಭ್ರಮ ಅಲ್ವಾ. ಎಲ್ಲರೂ ಮೊದಲು ಸೆಲ್ಫಿ ಫೋಟೋ ಅಂತ ಇಟ್ಕೊಂಡ್ವಿ. ನಮ್ಮ ಮುದ್ದು ಇವಾಗ ಸ್ವಲ್ಪ ದೊಡ್ಡವನಾಗ್ಬಿಟ್ಟಿದ್ದಾನೆ, ಅಣ್ಣ ಅಲ್ವಾ, ಹಾಗಾಗಿ ಹೇಳ್ದಂಗೆಲ್ಲ ಕೇಳ್ತಾ ಇತ್ತು ಮುದ್ದುವ. ಇವಳು ಚಿಕ್ಕ ಸೊಸೆ ನಮ್ರತ ಅಂತೇಳಿ ಪ್ರೀತಿಯಿಂದ ಸೋನು ಅಂತ ಕರಿತೀವಿ. ಕ್ಯೂಟ್ ಅಲ್ವಾ. ಆಕ್ಚುಲಿ ಇಬ್ರು ಚೆನ್ನಾಗೇ ಇದ್ದಾರೆ. ಇನ್ನು ನಮ್ಮ ಖುಷಿ ಅಂತೂ ಹೆಸರು ತಕ್ಕಂಗೆ ಯಾವಾಗಲೂ ನಗ್ತಾನೆ ಇರ್ತಾನೆ. ಮತ್ತೆ ಇವತ್ತು ಉಪವಾಸ ಅಲ್ವಾ, ಆದ್ರೆ ಎಲ್ಲರೂ ಊಟ ಮಾಡ್ಬೇಕಾದ್ರೆ ನಾವು ಊಟ ಮಾಡದಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಊಟ ಮಾಡ್ಕೊಂಡ್ವಿ. ಏನಾಗಲ್ಲ, ರಾತ್ರಿ ಊಟ ಮಾಡದಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಇನ್ನೇನು ರಾತ್ರಿ ಊಟ ಅಂತ ಇರಲ್ಲ, ಫಲಾರೆಲ್ಲ ಇರುತ್ತಲ್ವಾ. ಗೈಸ್, ನೀವೆಲ್ಲ ಉಪವಾಸ ಮಾಡ್ಬೇಕು ಅಂತ ಅನ್ಕೊಂಡು ಊಟ ಮಾಡಿದಿರಾ? ಕಮೆಂಟ್ ಅಲ್ಲಿ ತಿಳಿಸಿ. ಇದು ಅಣ್ಣನ ಫ್ಯಾಮಿಲಿ, ನಮ್ ದೊಡ್ಡಮ್ಮ ಹಾಗೆ ಚಿಕ್ಕವ ದೊಡ್ಡವ ಅಂತೇಳಿ ನಮ್ಮ ಎಲ್ಲರ ಜೊತೆ ಒಂದೊಂದು ಫೋಟೋ ಸೆಷನ್ ಆಯ್ತು, ಒಂದು ರೌಂಡು. ಹಾಗೆ ನನ್ನ ಫ್ರೆಂಡ್ ಸಹ ಬಂದಿದ್ಲು ಫಂಕ್ಷನ್ಗೆ. ಗೈಸ್ ನೋಡಿ, ನನ್ನ ಸೊಸೆಗೆ ಮೆರೂನ್ ಕಲರ್ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಹಾಗೆ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಮಾಡಿ ನಮ್ಮ ನಡೆ ಊರಿನ ಕಡೆ ಅಂತೇಳಿ ಹೊರಟ್ವಿ. ಹಾಗೆ ಶ್ಯಾಮ್ನವ್ರಿಗೆ ಅಶ್ವಿನಿ ಮತ್ತೆ ಚಿನ್ನಿಗೆ ಡ್ರಾಪ್ ಮಾಡೋದಿತ್ತು, ಅವ್ರನ್ನ ಅಲ್ಲಿಗೆ ಬಿಟ್ವಿ. ಹಾಗೆ ಇವತ್ತು ಹಬ್ಬ ಅಲ್ವಾ, ಶ್ಯಾಮ್ನವ್ರ ಸರ್ಕಲ್ ಹಣ್ಣಿನ ಸಂತೆ ನಡೀತಾ ಇತ್ತು. ಜನ ಎಲ್ಲ ಮುಗಿಬಿದ್ರು. ಹಬ್ಬ ಅಂದ್ರೆ ಹೀಗೆ ಅಲ್ವಾ, ಚೆನ್ನಾಗಿ ಕಾಣ್ತಾ ಇತ್ತು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ಆಗೋದು. ಇವತ್ತು ಉಪವಾಸ ಅಲ್ವಾ, ನಮ್ಮ ಮನೆ ದೇವರುಗಳಿಗೆ ತಿಂಡಿ ಮಾಡೋಣ ಅಂತೇಳಿ ಅವಲಕ್ಕಿ ಮಂಡಕ್ಕಿ ಮಾಡಿದೆ. ಅಷ್ಟೊತ್ತಿಗೆ ರವಿ ಎಲ್ಲ ಕಟ್ ಮಾಡಿ ಜೋಡಿಸಿದ್ರು. ಆಮೇಲೆ ಚಿನ್ನಿ ಎಡೆ ಹಿಡಿದು ಪೂಜೆ ಮಾಡಿದ್ಲು. ಹಾಗೆ ನಾವು ಈ ತರ ಯಾವಾಗಲೂ 3 ಮನೆಗೆಲ್ಲ ಈ ತರ ಫಲಾರ ಕೊಟ್ಟು ಬರ್ತೀವಿ. ಮತ್ತೆ ಶಿವಾಜಿ ಸರ್ಕಲ್ ಇರೋ ಶಿವಪ್ಪನ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿಗೆ ಐಶು ಮತ್ತೆ ಪಾಪು ಬಂದಿದ್ರು ಫ್ಯಾಮಿಲಿ ಕರ್ಕೊಂಡು. ಇವತ್ತು ಹಬ್ಬದ ದಿನ ಅವ್ರನ್ನೆಲ್ಲ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. 10 ಗಂಟೆ ಮೇಲೆ ಬಂದಿದ್ರೆ ತುಂಬಾ ರಶ್ ಇರ್ತಿತ್ತು. ಬೇಗ ಬಂದಿದ್ದೀವಿ, ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಶಿವಪ್ಪಂದು. ಹಾಗೆ ಪಕ್ಕದಲ್ಲಿರೋದು ಗೌರ್ ಮಾತಾಡ್ಸ್ಕೊಂಬರೋಣ ಅಂತ ಬಂದ್ವಿ. ಅಷ್ಟೊತ್ತಿಗೆ ರವಿನೂ ಸಹ ಕಾಯ್ತಾ ಇದ್ರು. ಮೇಲುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾವು ತಂದಿರೋ ಪ್ರಸಾದ ಕೊಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಗೈಸ್ ನೋಡ್ತಿದ್ರಾ, ಶಿವರಕ್ಕೆ ಬಂದ್ವಿ. ದೇವಸ್ಥಾನ ಅಂತೂ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ದೇವಸ್ಥಾನದಲ್ಲಿ ರಶ್ ಇಲ್ಲ, ಆರಾಮಾಗೈತೆ. ಈ ಟೈಮಲ್ಲಿ ಪಾತಾಳಲಿಂಗೇಶ್ವರ ಮತ್ತೆ ಲಿಂಗೇಶ್ವರ ಟೆಂಪಲ್ ಮಾತ್ರ ತುಂಬಾ ರಶ್ ಇರುತ್ತೆ. ಹಾಗಾಗಿ ಮೇಲುಲಿಂಗೇಶ್ವರ ದೇವರ ದರ್ಶನ ತುಂಬಾ ಚೆನ್ನಾಗಾಯ್ತು. ಸಂಪಿಗೆ ಸಿದ್ದಪ್ಪ, ಮೇಲುಲಿಂಗೇಶ್ವರ, ಗಂಗೆ ಮಳಮ್ಮ ಎಲ್ಲರೂ ದರ್ಶನ ಮಾಡ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ದೇವ್ರಿ ಅಂತ ಕೇಳ್ಕೊಂಡು ಬಂದ್ವಿ. ಇವತ್ತು ಉಪವಾಸ ಮುರಿದ್ರು ಮನಸ್ಸಿಗೆ ತುಂಬಾ ತೃಪ್ತಿ ಇತ್ತು. ಇವತ್ತು ಕುಟುಂಬ ಜೊತೆ ಕಳೆದಂತ ಪ್ರತಿಯೊಂದು ಕ್ಷಣಗಳು ದೇವರ ಆಶೀರ್ವಾದ ಅಂತ ಅನಿಸ್ತಾ ಇತ್ತು. ಇವತ್ತು ಹಬ್ಬ, ಸಂಭ್ರಮ, ಭಕ್ತಿ ಎಲ್ಲ ಸೇರಿತ್ತು. ತುಂಬಾ ಖುಷಿ ಆಯ್ತು ಗೈಸ್. ಶಿವರಾತ್ರಿ ನೀವೆಲ್ಲ ಹೇಗೆ ಮಾಡಿದ್ರಿ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆಯ್ತಲ್ವಾ? ಹಾಗಾದ್ರೆ ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಪೇಜ್ ಫಾಲೋ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.